ಸ್ನೇಹಿತರೆ, ಈ ವಿಡಿಯೋ ನೋಡಿದ ಕೂಡಲೇ ನೀವು ಶೇರ್ ಮಾಡಬೇಕು. ಎಲ್ಲಿವರೆಗೂ ಶೇರ್ ಮಾಡಬೇಕು ಅಂದರೆ ಸಂಬಂಧಪಟ್ಟವರಿಗೆ ತಲುಪೋರಿಗೆ ಶೇರ್ ಮಾಡಬೇಕು. ಈ ಇವತ್ತಿನ ವಿಚಾರದ ಹೆಸರು ದಾವೂದ್ ಇಬ್ರಾಹಿಂ ಅಂತ. ಮುಂಬೈಗೆ ಬಾಂಬ್ ಬಿಟ್ಟು 258 ಜನರನ್ನ ಕೊಂದು ಸುಮಾರು 700-800 ಜನರನ್ನ ಗಾಯ ಮಾಡಿ ಹೇಡಿ ತರ ಭಾರತ ಬಿಟ್ಟು ಎಸ್ಕೇಪ್ ಆಗಿ ಪಾಕಿಸ್ತಾನದಲ್ಲ ಇನ್ನಲ್ಲಿ ಹೋಗಿ ಕೂತಿದ್ದಾನೆ ಅವನು. ಈ ದೇಶದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್. ಈ ದೇಶದಲ್ಲಿ ಹುಟ್ಟಿ, ಈ ದೇಶದ ಅನ್ನ ತಿಂದು, ಈ ದೇಶದ ನೀರು ಕುಡಿದು ಈ ದೇಶಕ್ಕೆ ಬಾಂಬ್ ಇಟ್ಟ. ಅಂತ ದಾವೂದ್ ಇಬ್ರಾಹಿಂನ ನಮ್ಮ ದೇಶದಿಂದ ಇನ್ನೂ ಯಾಕೆ ಹಿಡಿಯಕ್ಕಾಗಿಲ್ಲ ಅನ್ನೋ ಪ್ರಶ್ನೆ ಅವತ್ತಿಂದನೂ ಇದೆ. 93ಇಂದನೂ ಅವನು ಹಿಡಿಯಕ್ಕಾಗಿಲ್ಲ. ಅವನು ಸುಮಾರು 26, 25, 27 ವರ್ಷ ಆಯಿತು. ಈ ಸಲ ಮೋದಿ ಸರ್ಕಾರ ಬಂದಾಗ ನಮ್ಗೆ ಇದ್ದಿದ್ದಂಥ ಬಹಳ ದೊಡ್ಡ ನಿರೀಕ್ಷೆಗಳಲ್ಲಿ ಅದು ಒಂದು. ದಾವೂದ್ ಇಬ್ರಾಹಿಂನ ಮೋದಿ ಹಿಡ್ದೇ ಹಿಡಿತಾರೆ ಅಂತ. ರಾಜನಾಥ್ ಸಿಂಗ್ ಹೇಳ್ತಾನೆ ಇದ್ದಾರೆ, ಇನ್ನೇನು ಹಿಡಿದು ಬಿಡ್ತೀವಿ ಅಂತ. ಆಗ್ತಾ ಇಲ್ಲ. ಅದಕ್ಕೆ ಆದ ರಾಜತಾಂತ್ರಿಕ ಕಾರಣಗಳು ಇರಬಹುದು. ನಿಮ್ಮ ರಾಜತಾಂತ್ರಿಕ ಕಾರಣಗಳು, ವಿದೇಶದ ಒಪ್ಪಂದಗಳು ಇದೆಲ್ಲ ಬದಿಗಿಟ್ಟು ಅಮೆರಿಕ ಲ್ಯಾಡನ್ನ ಹೊಡೆಯೋದಕ್ಕೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಲ್ಲ, ಆ ಥರ ಒಂದು ಸ್ಟ್ರೈಕ್ ಮಾಡಿ. ಅವತ್ತು ಅಮೆರಿಕ ನಡೆಸಿ ಸರ್ಜಿಕಲ್ ಸ್ಟ್ರೈಕಲ್ಲಿ ನಿಜವಾಗ್ಲೂ ಲ್ಯಾಡನ್ ಸತ್ನ ಎಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ಲ್ಯಾಡನ್ ಕಾಟ ಅಂತ ತಪ್ಪಿದೆ. ಹಾಗೆ ಅದು ಬಿಡಿ, ಅದು ವಿಶ್ವದ ಭಯೋತ್ಪಾದಕರ ಅಪ್ಪ ಅಮೆರಿಕದ ಮಾಡಿದಂಥ ಅವರವರ ಪಾಪಕ್ಕೆ ಸಿಕ್ಕಂತ ಪ್ರತಿಫಲ. ಆದರೆ ಈ ಅಮಾಯಕರೇನು ಮಾಡಿದ್ರು ಹೇಳಿ? ಇವರ ದ್ವೇಷಕ್ಕೆ, ಇವರ ಇನ್ನೊಂದೇನೋ ಮೂಲಭೂತ ಅಂಶಗಳಿಗೆ ಅಮಾಯಕರು ಬಲಿಯಾಗ್ತಾರೆ. ದಾವೂದ್ ಕೂಡ ಹಾಗೆ. ದಾವೂದು ಈ ದೇಶಕ್ಕೆ ಬಾಂಬಿಟ್ಟು ತುಂಬಾ ಜನನ ಕೊಂದ, ಎಸ್ಕೇಪ್ ಆದ, ಅಲ್ಲೋಗಿ ಕೂತಿದ್ದಾನೆ. ಅವನ ಪಾಕಿಸ್ತಾನದಲ್ಲಿದ್ದಾನೆ ಅಂತ ಹೇಳ್ತಾರೆ. ಪಾಕಿಸ್ತಾನ ಬಿಡಿ, ಅಂಥವ್ರನ್ನ ರಾಶಿ ಹಾಕೊಂಡು ಗುಡ್ಡೆ ಹಾಕೊಂಡು ಬರೀ ನಾಟಕಗಳನ್ನ ಮಾಡ್ತಾ ಇದೆ ಆ ದೇಶ. ಆದರೆ ನಮ್ಮ ಸರ್ಕಾರ ಯಾಕೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ವಿಶ್ವ ಮಟ್ಟದಲ್ಲಿ ಒತ್ತಡಗಳಂತ ನಾವು ಹಿಡಿಬಾರ್ದು? ಅಥವಾ ಆ ಪ್ರಯತ್ನ ಮಾಡಿರ್ಬೋದು, ಆದರೆ ಯಾಕೆ ಆಗ್ತಾ ಇಲ್ವೋ ಅದು ನಮಗೆ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆ ನಮ್ಮ ಒಂದು ಕೂಗೇನು ಅಂದರೆ, ದಾವೂದ್ ಇಬ್ರಾಹಿಂ ನಮ್ಗೆ ಹಿಡಿಬೇಕು. ನಮ್ಮ ಸರ್ಕಾರ ಹಿಡಿದ್ಬಿಟ್ಟು ಅವನ ಅಕಸ್ಮಾತ್ ಬದುಕಿದಾನ ಸತ್ತಿದ್ದಾನ ಅನ್ನೋದು ಕೂಡ ಇನ್ನೂ ಗೊಂದಲದಲ್ಲೇ ಇದೆ. ನಿಜವಾಗ್ಲೂ ಬದುಕಿದಾನ ಸತ್ತಿದಾನ ಅನ್ನೋದು ಅವನಿಗಿಲ್ದಿರೋ ಚಟಗಳೇ ಇರಲಿಲ್ಲ ಆ ಕಾಲದಲ್ಲೇ. ಹಾಗಾಗಿ ಈಗ ಬದುಕಿದ್ರು ಕೂಡ 60, 65, 70 ವರ್ಷ ಆಗಿರುತ್ತೆ ಅವನಿಗೆ. ಒಂದು ವೇಳೆ ಅವ್ನು ನಿಜವಾಗ್ಲೂ ಬದುಕಿದ್ರೆ ಅವನನ್ನು ದಯವಿಟ್ಟು ಹಿಡೀರಿ. ಹಿಡಿದ್ಬಿಟ್ಟು ನಿಮ್ಮ ಕಾನೂನಲ್ಲಿ ನೀವೇನು ಶಿಕ್ಷೆ ಕೊಡ್ತಿರೋ ಗೊತ್ತಿಲ್ಲ, ತಂದ್ಬಿಟ್ಟು ಈ ದೇಶದ ಮುಸಲ್ಮಾನರ ಕೈ ಕೊಡಿ. ನಾನು ಈ ಮಾತನ್ನ ಪದೇ ಪದೇ ಯಾಕೆ ಹೇಳ್ತೀನಿ ಅಂದ್ರೆ, ಮುಸಲ್ಮಾನರ ಕೈ ಕೊಡಿ. ಅವನನ್ನ ದಾವೂದ್ ಭಾಯ್ ಅಂತಾರ, ಟಾಟಾ ಬಾಯ್ ಅಂತ ಮುಗಿಸ್ಬಿಡ್ತಾರ ಅಂತ ನೋಡೋಣ. ಹಿಂದೂಗಳ ಕೈಗೆ ಸಿಕ್ಕಿದ್ರೆ ಬಿಡಿ, ಅವನು ಕತ್ತರಿಸಿ ತುಂಡು ಮಾಡಿ ಅವನೇನಲ್ಲಿ ಇಲ್ದಂಗೆ ನಾಮಾವಶೇಷ ಮಾಡಾಕ್ತಾರೆ. ನಾನು ಅವನನ್ನು ಹಿಡ್ಕೊಬಂದು ನೀವು ಕಾನೂನು ಕೋರ್ಟು ಶಿಕ್ಷೆ ಏನು ಕೊಡಬೇಡಿ, ಮುಸಲ್ಮಾನರ ಕೈಗೆ ಒಪ್ಪಿಸಿ. ದೇಶ ಪ್ರೇಮ ಬಹುಶಃ ಅವತ್ತು ಸ್ಫೋಟ ಆಗುತ್ತೆ. ವಿಡಿಯೋನೆಲ್ಲ ಶೇರ್ ಮಾಡಿ. ಮೋದಿ ಸರ್ಕಾರ ದಾವೂದ್ನ ಹಿಡಿಲೇಬೇಕು ಆದಷ್ಟು ಬೇಗ. ಅವ್ರ ಮೇಲೆ ಇರೋದಂಥ ಅಪಾರ ನಿರೀಕ್ಷೆಗಳಲ್ಲಿ ಒಂದಾಗಿರೋದು ಇದು. ಅವರು ಅದನ್ನು ಮಾಡಿ ತೋರಿಸ್ಲಿ ಅನ್ನೋದೇ ನಮ್ಮ ನಿರೀಕ್ಷೆ. ಅದಾಗಲಿ. ನಮಸ್ಕಾರ.